ವಿಜಯಶ್ರೀಸ್ ಲಾಗ್. ಸೊ ಇವತ್ತು ಲಾಸ್ಟ್ ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮನೆ ಫಂಕ್ಷನ್ ಲಾಗು ಲಾಸ್ಟ್ ಡೇದು. ಸೊ ಅಲ್ಲೇನು ಟೇಕಪ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು, ಇಂಟ್ರಡಕ್ಷನ್ ಕೊಟ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಕೊಡ್ತಾ ಇದ್ದೀನಿ. ಸೊ ತುಂಬಾ ಮೆಮೊರೀಸ್ ಇದೆ, ತುಂಬಾ ಮೆಮೊರೀಸ್ನ ಕ್ಯಾಪ್ಚರ್ ಮಾಡಿದ್ದೀವಿ ಆ್ಯಂಡ್ ತುಂಬ ಎಂಜಾಯ್ ಕೂಡ ಮಾಡಿದ್ದೀವಿ ನಾವು. ಮತ್ತು ಯಾಕಂದರೆ ಫ್ಯಾಮಿಲೀಸ್ ಎಲ್ಲ ಒಟ್ಟಿಗೆ ಸೇರಿರ್ತೀವಿ. ಸೊ ನಮ್ಮ ಮನೆಗೆ ಬಂದರೆ ಮತ್ತು ಕುಸುಮನ್ ಮನೆಗೆ ಹೋದರೆ ಈ ಥರ ಆಗುತ್ತೆ. ಬಿಕಾಸ್ ಈಗ ಸೂಲಿಬೆಲೆಗೆ ಹೋದ್ರೂ ಅಲ್ಲಿ 4 ಮನೆ ಇರುತ್ತೆ, ಇಲ್ಲಿ 1 ಮನೆ ಇರುತ್ತೆ. ಸೊ ಎಲ್ಲರೂ ಒಟ್ಟಿಗೆ ಸೇರೋದಕ್ಕಂತೂ ಆಗಲ್ಲ, ಯಾರಾದರೂ ಒಬ್ಬೊಬ್ಬರು ಮಿಸ್ ಆಗಿರ್ತಾರೆ. ಬಟ್ ಈ ಥರ ಫಂಕ್ಷನ್ಸ್ಗೆ ಬಂದಾಗ ಸಿಕ್ಕಾಪಟ್ಟೆ ಸೇರ್ತೀವಿ. ಸೊ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಕೂಡ ಇರುತ್ತೆ. ಸೊ ಎಸ್, ಇದು ಲಾಗ್ನ ನೋಡ್ಕೊಂಡು ಬನ್ನಿ. ಅವರ ಮನೆಯ ಲಾಸ್ಟ್ ಡೇ ಲಾಗ್ ಆಗಿರುತ್ತೆ, ದೀಪಗಳದ್ದು ಲಾಗ್ ಆಗಿರುತ್ತೆ. ಮತ್ತು ಅವರು ಹೇಗೆ ತಲೆ ಮೇಲೆ ದೀಪ ಬಂತು, ಕುಸುಮಂಗೆ ಫಸ್ಟ್ ಟೈಮ್ ಇದು ಬಂದಿರೋದು. ಸೊ ಅದೆಲ್ಲ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಸೊ ಹೋಗಿ ನೋಡ್ಕೊಂಡು ಬನ್ನಿ. ಕಾಫಿ 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 ಬೆಳಗ್ಗೆ ಟೈಮ್ 6 ಗಂಟೆನೂ ಆಗಿಲ್ಲ, ನಾವೇ ಕಾಫಿ ಒಂಚೂರು ಕುಡ್ಬಿಡೆ. ಕುಸುಮನ ಔಟ್ಫಿಟ್ ಬಂದು ಈ ಥರ ಇತ್ತು. ರೆಸ್ಟೋರೆಂಟ್ ಸ್ಯಾರಿ ವಿತ್ ಪರ್ಪಲ್ ಕಲರ್ ಬ್ಲೌಸ್ ಆಗಿತ್ತು. ಆ್ಯಂಡ್ ಹಾಗೆ ನ್ಯೂ ಹೇರ್ ಸ್ಟೈಲ್ ಟ್ರೈ ಮಾಡಿದ್ಲು ಅವಳು. ಯಾವತ್ತೂ ಈ ಥರ ಬನ್ ಹಾಕಿಸ್ಕೊಂಡಿರಲಿಲ್ಲ. ಸೊ ಈ ಥರ ಬನ್ ಟ್ರೈ ಮಾಡಿದ್ಲು. ಸಿರಿಗೆ ಈಗಲೇ ಎಣ್ಣಮುನ್ ಮಾಡ್ತಾವ್ರೆಲ್ಲ, ದಿಂಡೆಲ್ಲ ಇಟ್ಟು. ಹಾಯ್ ಸಿರಿ. ತಿವ್ದಾಕ್ಬಿಟ್ಲು ನಿಮ್ಮ ದೊಡ್ಡಮ್ಮನು. ಬೆಳಗ್ಗೆ ಯಾಕೋ ಒಂಚೂರು ಮೋಡ ಇದೆ ನೋಡಿ. ಫ್ಲೈಓವರ್ ಇಲ್ಲೇ, ಅದೆಲ್ಲ ಸೌಂಡ್ ಇರುತ್ತೆ. ಯಾರದು ಕಸ ತಳ್ತಾ ಇರೋದು? ಕೆಲಸದವರು. ಕುಸುಮ ಹಂಗೆ ಬಾಯ್ಲಿ, ಹಂಗೆ ಬಾರೆ. ಹೆಂಗಿದ್ದಾಳೆ ನೋಡಿ ನಮ್ಮ ಕುಸುಮ. ಯಾಕೋ ಸೂರ್ಯ ಇವತ್ತು ಹೊಲ್ಟೋಗ್ಬಿಟ್ಟ ಕಣೆ. ಮತ್ತೆ ಲಾಸ್ಟ್ ಡೇ ಆಫ್ ದ ಫಂಕ್ಷನ್ ಏನು ಅನ್ನಿಸ್ತಾ ಇದೆ ನಿಂಗೆ? ಏನು ಅನ್ಸುತ್ತೆ ಅದೇ ನಾಳೆ ಇವತ್ತೋಗಿ ಚೆನ್ನಾಗಿ ನಿದ್ದೆ ಮಾಡ್ಬೋದು ಅಂತ ಅನ್ಸುತ್ತೆ. ಆಮೇಲೆ ಫೋನ್ ನೋಡ್ಬೇಕು, ಮೇನ್ ಥಿಂಗ್. ನೋಡಿಲ್ಲ ನಾನು. ಸುಮ್ ಕೂತ್ಕೊಳ್ಳಿ, ರಾತ್ರಿ ಎಲ್ಲ ನೋಡಿಲ್ವಾ ನೀನು ಟ್ಯಾಬಲ್ಲಿ? ಏನು ನೋಡಿದೆ, ಆಮೇಲೆ ನೀನು ನೆಟ್ ಆಫ್ ಮಾಡ್ದಲ್ಲ ಮಾಡ್ಕೊಂಡೆ. ಬೆಸ್ಟ್. ಬಾ, ಇದು ಇನ್ನ ನಂದು ಸ್ವಲ್ಪ ಪೆಂಡಿಂಗ್ ಇದೆ. ಏನ್ ಪೆಂಡಿಂಗ್ ಇದೆ? ಇನ್ನು ಮುಗಿಸಿಲ್ಲ ನಿಮ್ ದೊಡ್ಡಮ್ಮನು. ಅಂಡ್ ಲಗೇಜಸ್ ಎಲ್ಲ ಪ್ಯಾಕ್ ಆಗಿದೆ ನೋಡಿ. ಈ ಕೃಷಿಕಾ ಏನ್ ಮಾಡ್ತಾ ಇದ್ದೀರಾ? ರೋಹಿತ, ನೀನು ಊಟ ತಿನ್ನೋದು ಬಿಟ್ಟಾಗ ಅವಳು ದಪ್ಪ ತಾಳಂತೆ. ನೋಡಿ ಇನ್ನೂ ರೆಡಿ ಆಗ್ತಾನೆ. ನೋಡಿ ಇರೋದಿಷ್ಟು ಎಷ್ಟಪ್ಪ ತುಟ್ಟಿ ಆದರೂ ಎಷ್ಟು ಹಾಕೊಂತಾಳೆ ನೋಡಿ. ಆ್ಯಂಡ್ ದೀಕ್ಷಾ ಈಗ ಇನ್ನೂ ಆ ಕಡೆಗೆ ಇಳಿದಿದ್ದಾರೆ ಮೇಕಪ್ ಅನ್ನು ಹಾಕೋಡಿಕ್ಕೆ. ಅಮ್ಮವರು ಚಿಕ್ಕಮ್ಮವರೆಲ್ಲ ಮೋಹನ್ ಕಾರಲ್ಲಿ ಬರ್ತಾಯಿದ್ರು. ಸೊ ನಾವು ಹುಡುಗರೆಲ್ಲ ಸೇರಿಕೊಂಡು ಭಾವನ ಕಾರಲ್ಲಿ ಬರ್ತಾಯಿದ್ವಿ. ಬಿಕಾಸ್ ಒಂದೇ ಕಾರಲ್ಲಿ ಅಂದರೆ ಸ್ಪೇಸ್ ಅಡ್ಜಸ್ಟ್ ಆಗೋಲ್ಲ ನಮಗೆ. ಸೊ ಹಾಗಾಗಿ ನೋಡಿ ಬತ್ತು ಎಷ್ಟು ಚೆನ್ನಾಗಿ ಹಿಡ್ಕೊಂಡು ಕೂತಿದ್ದಾಳೆ. ಬೆಳಗ್ಗೆನೇ ಹೋದ್ವಿ ಅಲ್ಲಿಗೆ, ಬಂದ್ವಿ. ಮೋನಿಯವ್ರು ಕೂಡ ಬಂದರು. ಎಲ್ಲ ಕಾರ್ ಪಾರ್ಕಿಂಗ್ ಮಾಡ್ಕೊತ ಇದ್ದಾರೆ. ಎಲ್ಲ ಅಲ್ಲಿಗೆ ಹೋಗ್ಬೇಕೀಗ. ವೈಟ್ ಸೀರೆ ಅವರು ಚಿಕ್ಕಮ್ಮ ಅಲ್ಲಿ ನಿಂತಿದ್ರು ರೆಡಿ ಆಗ್ಬಿಟ್ಟು. ಡಿವೈಡ್ ಬೆಳಗ್ಗೆ ಎಷ್ಟೇ ಬೇಗ ಬಂದಿದ್ರು, ಇಷ್ಟು ಜನ ಕ್ಯೂ ಇದ್ರು. ಆ್ಯಂಡ್ ದೊಡ್ಡವರಿಂದ ಚಿಕ್ಕವ್ರಿಗೆ ದೀಪ ಕೊಡೋಷ್ಟರಲ್ಲಿ ಕುಸುಮ ಅವ್ರದ್ದು ಬರೋಷ್ಟರಲ್ಲಿ ಒಂದು 1 hour ಅಟ್ಲೀಸ್ಟ್ ವೆಯ್ಟ್ ಮಾಡಿದ್ರು ಅವರು. ಅಷ್ಟು ಕ್ಯೂ ಇತ್ತು. ಜನ ಅಂತೂ ಫುಲ್ಲು ಜನ ಜಾಸ್ತಿ ಇದ್ದರು. ನುಗ್ಗಾಟ ಎಲ್ಲ ಜಾಸ್ತಿನೇ ಇತ್ತು. ಸೊ ಈಗ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ.
ನೋಡಿ, ಇದೆ ಕುಸುಮ ಅವರ ಮನೆ ದೇವರ ದೀಪ. ಸೊ ಇದು ಒಂದು ಬಿದಿರಿನ ಬುಟ್ಟಿ ಒಳಗಡೆ ತಂಬಿಟ್ಟಿರ್ತಾರೆ, ಅಷ್ಟು ದೊಡ್ಡ ತಂಬಿಟ್ಟು ಅದರೊಳಗಡೆ ದೊಡ್ಡ ಅಣತೆಯಲ್ಲಿ ತುಪ್ಪದ ದೀಪ ಹಚ್ಚಿರ್ತಾರೆ. ಸೊ ಇದನ್ನ ಮನೆ ದೇವ್ರ ದೀಪ ಅಂತ ಹೇಳ್ಬಿಟ್ಟು ತಲೆ ಮೇಲೆ ಕೊಡ್ತಾರೆ ಎಲ್ಲಾರ್ಗು. ಸೊ ಫಸ್ಟು ಎಲ್ಲ ದೊಡ್ಡವರು ತೊಗೊಬೇಕು. ಸೊ ದೊಡ್ಡವರೆಲ್ಲ ತೊಗೊಂಡ್ಮೇಲೆ ಆಮೇಲೆ ಚಿಕ್ಕವ್ರಿಗೆ ಕೊಡೋದು. ಸೊ ಇದನ್ನು ಇರ್ತಾರೆ ಅಲ್ಲಿ ಜನ, ಒಂದು 4 ಜನ. ಅದನ್ನು ಎತ್ತೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ನಮ್ಮ ಕಡೆ ಒಂದು ತಟ್ಟೆಯಲ್ಲಿ ಈ ಥರ ತಂಬಿಟ್ಟು ದೀಪ ಇಟ್ಟಿರ್ತಾರೆ. ಬಟ್ ಇವ್ರ ಕಡೆ ಒಂದು ಬುಟ್ಟಿಯಲ್ಲಿ ಇಟ್ಟಿರೋದ್ರಿಂದ ಆಲ್ಮೋಸ್ಟ್ ಒಂದು 12 kg to 15 kg ಅಂತೂ ಇರುತ್ತೆ ಅದು ತಲೆ ಮೇಲೆ ಇಟ್ಕೊಳಕ್ಕೆ. ಸೊ ಎತ್ತೋದಕ್ಕೆ ಅಂತ ಹೇಳ್ಬಿಟ್ಟು 4 ಜನ ಇರ್ತಾರೆ, ಎತ್ತು ತಲೆ ಮೇಲೆ ಇಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ 3 ಸುತ್ತು ಬಂದು ನೆಕ್ಸ್ಟ್ ಹಿಂದೆ ಯಾರು ಇರ್ತಾರೋ ಅವ್ರಿಗೆ ಕೊಡೋದು. ಸೊ ಇದು ಬಂದು ಒಂದು ಆಲ್ಮೋಸ್ಟ್ 3 years 5 years ಡಿಫ್ರೆನ್ಸಲ್ಲಿ ಮನೆ ದೇವ್ರ ದೀಪ ಅಂತ ಆಗುತ್ತೆ, ಮನೆ ದೇವ್ರ ಜಾತ್ರೆ ಅಂತ ಹೇಳ್ಬಿಟ್ಟು. ಸೊ ಅಮ್ಮನ ಕಡೆ ಸೂಲಿಬೆಲೆಯಲ್ಲಿ 5 years ಒಂದ್ಸಲ ಈ ಥರ ಆಗೋದು. 5 years, 5 years or 7 years ಒಂದ್ಸಲ ಆಗುತ್ತೆ. ಬಟ್ ಇವ್ರದಲ್ಲಿ ಎಷ್ಟು ವರ್ಷಕ್ಕೆ ಅಂತ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿ ಆಯಿತು. ಇದೊಂಥರ ಮದುವೆ ಮಾಡ್ದಂಗೆ ಇರುತ್ತೆ ನೋಡಿ. ಫೈನಲಿ ಕುಸುಮ ಅವ್ರದ್ದು ಟರ್ನ್ ಬಂದೇ ಬಿಡ್ತು. ಈ ಥರ ಹಾರ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಹೊಸ ಬಟ್ಟೆ ಎಲ್ಲನೂ ಹೊಸದೇ ಹಾಕ್ಕೊಂಡು ಇಲ್ಲಿ ಇವಾಗ ಹಾರ ಎಕ್ಸ್ಚೇಂಜ್ ಮಾಡಿಕೊಂಡು ಈ ಥರ ತಲೆ ದೀಪ ತೊಗೊಳೋದು. ಸೊ ಇದು ಬಂದು ಅನಿಲ್ ಬಾವ ಅವ್ರ ಅಣ್ಣ ಹರಿಭಾವ. ಸೊ ಅವ್ರ ಹೆಂಡ್ತಿ, ಹಾಗೆ ಅನಿಲ್ ಬಾವ ಅವರು ಹೆಂಡ್ತಿ ಕೊಡೋದು. ಸೊ ಈ ಥರ ತಲೆ ಮೇಲೆ ದೀಪ ಬರೋದು ಅಂತ ಹೇಳ್ತಾರೆ. ಸೊ ಫಸ್ಟ್ ಟೈಮ್ ಕುಸುಮಂಗೆ ಸೊ ಮದುವೆ ಆದಾಗಿಂದ ಈ ಥರ ಫಸ್ಟ್ ಟೈಮ್ ಬರ್ತಾರೆ. ಸೊ ಅದು ಅವಳಿಗೆ ತುಂಬ ಸ್ಪೆಷಲ್ ಆಗಿತ್ತು. ಫಸ್ಟ್ ಇಯರ್ ಮನೆ ದೇವ್ರ ಜಾತ್ರೆ. ಸೊ ತುಂಬ ಚೆನ್ನಾಗಿ ತುಂಬ ದಿನದಿಂದ ಇದು ನಡೆದಿರುತ್ತೆ, ಎಲ್ಲ ಪ್ರೋಸೆಸಿಂಗ್ ನಡೆದಿರುತ್ತೆ. ಆಲ್ಮೋಸ್ಟ್ ಭಂಡಾರಪಟ್ಟಿ ಅಂತ ಬರುತ್ತೆ. ಸೊ ಅದು ಬಂದಿದ್ದಾದ್ಮೇಲಿಂದ ಅವ್ರು ನಾನ್ ವೆಜ್ ತಿಂದಿರಲ್ಲ. ಮನೆಯೆಲ್ಲ ಡೀಪ್ ಕ್ಲೀನ್ ಆಗಬೇಕು, ಪೇಂಟಿಂಗ್ ಆಗಬೇಕು, ಪಾತ್ರೆ ಎಲ್ಲ ವಾಶ್ ಆಗಿರಬೇಕು. ಮತ್ತು ಇವರು ಅಷ್ಟೇ ಸ್ವಲ್ಪ ಅಂಟು ಮುಂಟು ಎಲ್ಲ ಸೋಕಂಗಿರಲ್ಲ. ಎಷ್ಟೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಮಾಡಿಕೊಂಡು ಫೈನಲಿ ದೀಪನ ತಲೆ ಮೇಲೆ ತೊಗೊಬೇಕಾದ್ರೆ ಅದೊಂದು ಖುಷಿನೇ ಬೇರೆ ಥರ ಇರುತ್ತೆ. ಸೊ ಇದೆಲ್ಲ ಆಗಿದ ತಕ್ಷಣವೇ ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೊಂಡ್ರು. ಸೊ ಬತ್ತುಗೆ ಸಿಂಪಲಾಗಿ ರೆಡಿ ಮಾಡಿದರು, ಬಿಕಾಸ್ ಅವಳೊಂದು ಸ್ವಲ್ಪ ಕಿರಿ ಕೊಡ್ತಾಯಿದ್ರು. ಸೊ ಹಾಗೆ ಇಲ್ಲಿ ಅವ್ರ ಅಣ್ಣ ಅತ್ತಿಗೆ ಮತ್ತು ಮಕ್ಕಳು ಕೂಡ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಆ್ಯಂಡ್ ಇಲ್ಲಿ ಮೋಹನ್ ಮತ್ತು ಬತ್ತು ಆ್ಯಂಡ್ ಹಾಗೆ ಫ್ಯಾಮಿಲೀಸ್ ಎಲ್ಲ ಸೇರಿದ್ವಲ್ಲ. ಸೊ ಫ್ಯಾಮಿಲೀಸ್ ಎಲ್ಲ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಸೇರಿಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ. ಇದು ಬಂದು ಅನುಷಕ್ಕ ಅಂತ ಹೇಳ್ಬಿಟ್ಟು, ಸೊ ಕುಸುಮ ಅವರ ನಾದ್ನೆ ಮತ್ತು ಮಕ್ಕಳು. ಆ್ಯಂಡ್ ಹಾಗೆ ಫುಲ್ ಫ್ಯಾಮಿಲಿ ನಮ್ಮದು. ಇದರಲ್ಲಿ ಮಂಜು ಚಿಕ್ಕಮ್ಮ ಮತ್ತು ನಾಗದೊಡಮ್ಮ ಮಿಸ್ಸಿಂಗ್ ಆಗಿದ್ದಾರೆ. ಸೊ ನೋಡಿದ್ರಲ್ಲ ಕುಸುಮದ ಮನೆ ಫಂಕ್ಷನ್ ಸೀರೀಸ್ ಎಲ್ಲ ಹೇಗಿತ್ತು ಅಂತ. ಸೊ ನಿಮಗೂ ಕೂಡ ಇಷ್ಟವಾಗಿರುತ್ತೆ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಈ ವಿಡಿಯೋಸ್ ಇನ್ನೂ ನೋಡಿಲ್ಲ ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ. ಥ್ಯಾಂಕ್ ಯು.